ನಾವು ಸಾಕಷ್ಟು ಕಳೆದ ಒಂದು 4-5 ವರ್ಷ ಕಂಪೇರ್ ಮಾಡಿದ್ರೆ, ಈಗ ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಆಯಿತು, ಈಗ TVK ವಿಜಯ್, ನಾವು ಕಂಪೇರ್ ಮಾಡೋದು ಬೇಡ. ನಮ್ಮ ಕರ್ನಾಟಕದ ಸಿಚುವೇಶನ್ ಬೇರೆ, ಕರ್ನಾಟಕದ ಸ್ಟಾರ್ ಪವರ್ ಬೇರೆ ಇರ್ಬೋದು. ಬಟ್ ಆಂಧ್ರ ಮತ್ತು ತಮಿಳ್ನಾಡು ಕಂಪೇರ್ ಮಾಡಿದ್ರೆ ಅಟ್ಲೀಸ್ಟ್ ಈಗಲಾದ್ರೂ ನಮಗೆ ಒಂದು ಅವಕಾಶ ಸಿಗಬಹುದು. ಅಂದರೆ ಕರ್ನಾಟಕದಲ್ಲಿ ನಟರ ಅಥವಾ ಸ್ಟಾರ್ಗಳ ಎಂಟ್ರಿಗೆ, ರಾಜಕಾರಣ ಎಂಟ್ರಿಗೆ ಒಂದು ವೇದಿಕೆ ಸಜ್ಜಾಗಬಹುದಾ ಅಂತ ಕರ್ನಾಟಕದಲ್ಲಿ. ಯಾಕೆ ಪೊಲಿಟಿಷಿಯನ್ಸ್ಗಳು ಸ್ಟಾರ್ ಅಲ್ವಾ, ಅವ್ರು ಬೇಡವಾ ಇವಾಗ? ಅಲ್ಲ, ಪೊಲಿಟಿಷಿಯನ್ಸ್ ಸ್ಟಾರ್ ಅನ್ನೋದು ಬೇರೆ, ಪೊಲಿಟಿಷಿಯನ್ ರಾಜಕಾರಣಕ್ಕೆ ಬಂದು ಸ್ಟಾರ್ ಆಗ್ತಾರೆ. ಬಟ್ ನಟರು ಸಿನಿಮಾ ರಂಗಕ್ಕೆ ಬಂದು ಸ್ಟಾರ್ ಆಗಿರ್ತಾರೆ. ಮೊದಲೇ ಸ್ಟಾರ್ಸು ಜನಮಾನಸದಲ್ಲಿ ಉಳಿಬೇಕು ಅಂದರೆ ರಾಜಕಾರಣದಲ್ಲಿ ಬಂದು ಏನಾದ್ರು ಸೇವೆ ಮಾಡಬೇಕಲ್ವಾ, ಆ ರೀತಿಯ ಸ್ಟಾರ್ಸ್ ಆಗಬೇಕು ಅಂತ. ಇಲ್ಲ ಅದು ಬಿಡಿ, ಅದು ಖಂಡಿತ. ಏನು ಇಲ್ಲಿ ಬಂದೇ ಸೇವೆ ಮಾಡಬೇಕು ಅಂತೇನಿಲ್ಲ. ಎಷ್ಟೋ ಜನ ಹಾಗೇನೂ ಮಾಡ್ತಾ ಇದ್ದಾರೆ, ತುಂಬ ಜನ ಮಾಡ್ತಾರೆ. ಕೆಲವರು ಗೊತ್ತಾಗುತ್ತೆ, ಕೆಲವ್ರಿಗೆ ಗೊತ್ತಾಗಲ್ಲ. ಏನೋ ಈ ಕೈ ಕೊಟ್ಟಿದ್ದು ಈ ಕೈ ಕಾಣಿಸ್ಬಾರ್ದು ಅಂತಲೂ ಮಾಡ್ತಾರೆ ತುಂಬ ಜನ. ಅದು ಬಿಡಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ನನಗೆ ಅದೊಂದು ಅರ್ಥ ಆಗ್ತಿಲ್ಲ, ಇಲ್ಲಿ ನಿಜವಾಗ್ಲೂ ಸೇವೆಯಾಗಿ ಉಳಿದಿದೆಯಾ ಇದು ಅಂತ. ನೀವು ಹೇಳ್ತಿರೋ ಅಂಥ ಸಮಾಜ ಸೇವೆ ಅದೆಲ್ಲ ಹೇಳ್ತಿದ್ದೀರಲ್ಲ, ಆ ಥರ ಇದೆಯಾ ಈಗಿನ ಪೊಲಿಟಿಕಲ್ ಸಿಸ್ಟಮ್ಮು?